ನನ್ನ ಪ್ರೀತಿಯ ಸ್ನೇಹಿತರೆ, ನಾವಿವತ್ತು ಪಿ ಯು ಸಿಯ ಸ್ಕ್ಯಾನರ್ಡ್ ಕಾಪಿಯನ್ನು, ಫೋಟೋ ಕಾಪಿಯನ್ನು ಯಾವ ರೀತಿ ತರಿಸೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ವಿದ್ಯಾರ್ಥಿಗಳ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ಅವ್ರ ನೇಮು ಎಲ್ಲ ಆಟೋ ಫಿಚ್ ಆಗುತ್ತೆ. ಯಾವ ಸಬ್ಜೆಕ್ಟ್ ನಿಮಗೆ ಸ್ಕ್ಯಾನರ್ಡ್ ಕಾಪಿ ಬೇಕು ಅಂದರೆ ಒಂದು ಪೇಪರ್ ಸಬ್ಜೆಕ್ಟಿಗೆ 530 ರೂಪಾಯಿ ಆಗುತ್ತೆ. ಅಲ್ಲಿ ನಾವು ಯಾವ ಪೇಪರ್ಗೆ ಸ್ಕ್ಯಾನರ್ಡ್ ಕಾಪಿ ಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಸಬ್ಜೆಕ್ಟಿಗಾದರೆ 3180 ರೂಪಾಯಿ ಆಗುತ್ತೆ. ನಾವು ವಿದ್ಯಾರ್ಥಿಗಳ ಕಾಂಟ್ಯಾಕ್ಟ್ ನಂಬರನ್ನು ಹಾಕಬೇಕು. ಅಲ್ಲಿ ಅಮೌಂಟನ್ನು SS ಅಂತ ಕೊಟ್ಟಾದಮೇಲೆ ನಂತರ ಅವರ ವಿಳಾಸವನ್ನು ನಾವು ಎಂಟ್ರಿ ಮಾಡಬೇಕು. ವಿಳಾಸ ನಂತರ ಅವರ ತಾಲೂಕನ್ನು ಎಂಟ್ರಿ ಮಾಡಬೇಕು, ಡಿಸ್ಟಿಕ್ಕನ್ನು ಎಂಟ್ರಿ ಮಾಡಬೇಕು, ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕು. ನಂತರ ಮೇಲ್ ಐ ಡಿಯನ್ನು ನಾವು ಕಡ್ಡಾಯವಾಗಿ ಮೇಲ್ ಐ ಡಿಯನ್ನು ಎಂಟ್ರಿ ಮಾಡಬೇಕು. ಯಾಕೆಂದರೆ ಮೇಲ್ ಐ ಡಿಗೆ ಸ್ಕ್ಯಾನರ್ಡ್ ಕಾಪಿ ಬರ್ತಕ್ಕಂಥದ್ದು ಫ್ರೆಂಡ್ಸ್. ಕಾಪಿ ಮಾಡಿದ ನಂತರ ಇಲ್ಲಿ ನಮಗೆ ಚಲನ್ ಕೇಳುತ್ತೆ. ಚಲನನ್ನು ಓಪನ್ ಮಾಡಿ ನೀವು ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ಗಳಲ್ಲಿ ನಾವು ಅಮೌಂಟನ್ನು ಈಸಿಯಾಗಿ ಪೇ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಬ್ಯಾಂಕ್ ಚಲನನ್ನು ಓಪನ್ ಆಗುತ್ತೆ. ನಾವು ಆ ರೆಫರೆನ್ಸ್ ನಂಬರನ್ನು ತೊಗೊಂಡು ಗ್ರಾಮ ಒನ್ ಲಾಗಿನಲ್ಲಿ ಅಮೌಂಟನ್ನು ಇಲ್ಲಿ ಚಲನ್ ರೆಫರೆನ್ಸ್ ನಂಬರನ್ನು ನಾವು ಇಲ್ಲಿ ಹಾಕಿಬಿಟ್ಟು ನಾವು ಸರ್ಚ್ ಕೊಟ್ಟರೆ ಅದು ಯಾರಾದ್ರು ಅಮೌಂಟ್ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ ಫ್ರೆಂಡ್ಸ್. ಇದೇ ರೀತಿ ಹೊಸ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.